ಏನಕ್ಕಪ್ಪ ರಾಯಲ್ ಸ್ಟಾರ್ ನಾನು ರಾಯಲ್ ಸ್ಟಾರ್ ಅಂತ ಹೇಳಿದ್ರೆ ನಾನು ಬಡವ, ನನ್ನ ಮಗ ಯಾವಾಗಲೂ ರಾಯಲ್ ಆಗಿ ಬದುಕಬೇಕು. ಅವ್ನು ಯಾವಾಗ ನನಗೆ ಬಡತನ ಇದ್ರೆ ಅವನಿಗೆ ಬಡತನ ಬರಬಾರ್ದು, ಅದಕ್ಕೆ ಅವ್ನು ಯಾವಾಗಲೂ ರಾಯಲ್ ಆಗಿ ಬದುಕಬೇಕು. ಸರ್ಪ್ರೈಸ್ ಈ ತರ ಹಾಯ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ನಾನೇನು ರೋಹನ್. ವೆಲ್ಕಮ್ ಟು ಮೈ ಬರ್ಡೇ ವ್ಲಾಗ್. ನನ್ನ ಬರ್ಡೇ ಸ್ಟಾರ್ಟ್ ಆಗೋಕ್ಕೆ ಇನ್ನೂ ಓನ್ಲಿ 6 ಮಿನಿಟ್ಸ್ ಇದೆ. ಇದರಲ್ಲಿ ಗೊತ್ತಾಗಲ್ಲ, ನಾನು ಬ್ರೈಟ್ನೆಸ್ ಜಾಸ್ತಿ ಮಾಡಿದ್ದೀನಿ, ಲೈಟ್ ಕಮ್ಮಿ ಇರೋದ್ರಿಂದ 11:54 ಆಗಿದೆ. ಸೊ ನಾನೇನಕ್ಕೆ ಇಷ್ಟು ಬೇಗ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ರೆ, ಫಸ್ಟ್ ನನಗೆ ಯಾರು ವಿಶ್ ಮಾಡ್ತಾರೆ ನೋಡೋಣ. ಇನ್ನೂ 5 ಮಿನಿಟ್ಸ್ ಇದೆ, ನೋಡೋಣ ಇರಿ ಯಾರು ಫಸ್ಟ್ ವಿಶ್ ಮಾಡ್ತಾರೆ ತೋರಿಸ್ತೀನಿ. ಸೊ ಗೈಸ್ 1 ಮಿನಿಟ್ ಮೋರ್. ಮನೇಲಂತೂ ಫಸ್ಟ್ ವಿಶ್ ಮಾಡೇ ಮಾಡ್ತಾರೆ. ಸೊ ಫಸ್ಟ್ ಯಾರು ವಿಶ್ ಮಾಡ್ತಾರೆ ನೋಡೋಣ, ಫೋನ್ ಮಾಡಿ ಯಾರು ವಿಶ್ ಮಾಡ್ತಾರೆ ದೂರದಿಂದ ಅಂತ ನೋಡೋಣ ಗೈಸ್. ಹ್ಯಾಪಿ ಬರ್ಡೇ. ನಾನು ಆಲ್ರೆಡಿ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ, ಫಸ್ಟ್ ಯಾರು ವಿಶ್ ಮಾಡ್ತಾರೆ ನೋಡೋಣ ಅಂತ. ಮನೇಲೆ ಫಸ್ಟ್ ವಿಶ್ ನಮಗೆ. ಥ್ಯಾಂಕ್ ಯು ಸೊ ಮಚ್. ಹಾಯ್ ಅಭಿ, ಥ್ಯಾಂಕ್ ಯು ಸೊ ಮಚ್. ನೋಡ ಯಾರು? ಥ್ಯಾಂಕ್ ಯು ಅಮ್ಮು, ಥ್ಯಾಂಕ್ ಯು ಸೊ ಮಚ್. ನೀನಿಲ್ಲ, ಥ್ಯಾಂಕ್ ಯು, ಐ ಲವ್ ಯು ಟು. ತಲೆ ನಿಂದು ಬಾರೆ ಅಂದರೆ ಬೇರೆ ಆಯ್ತು. ಹುಷಾರ್. ಹಲೋ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೊ ಮಚ್. ಓಕೆ, ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಅಬೇ. ಸರ್ಪ್ರೈಸ್ ಈ ಥರ. ಹಾಯ್, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು. ಹಾಯ್ ಯಾರು? ಹಾಯ್, ಏನು ಸರ್ಪ್ರೈಸ್ ಕೊಟ್ಟೆ ನನಗೆ ನೀನು? ಥ್ಯಾಂಕ್ ಯು ಸೊ ಮಚ್. ಈ ಥರ ಎಲ್ಲ ಸರ್ಪ್ರೈಸ್ ಕೊಟ್ರೆ ಯಾರು ಫಿಶ್ ಮಾಡು, ಫಿಶ್ ಮಾಡು. ಫಿಶ್ ಮಾಡ್ತಾ ಇಲ್ಲ, ನೋಡ್ಕೊಂಡು ನಿಂತ್ಕೊಂಡಿದ್ದಾನೆ. ಕಾಲ್ಸ್ ಬರ್ತಾ ಇದೆ. ಓಕೆ ಅಣ್ಣ. ಹಲೋ, ಥ್ಯಾಂಕ್ ಯು ಮನೋ, ಐ ಲವ್ ಯು. ಐ ಲವ್ ಯು 2 3 4. ಥ್ಯಾಂಕ್ ಯು. 5 ನಿಮಿಷ ಗೈಸ್. ಐ ವಾಸ್ ಎಕ್ಸ್ಪೆಕ್ಟಿಂಗ್ ಗೈಸ್. ಲಾಸ್ಟ್ ಟೈಮ್ ಅಕ್ಕ ಫಸ್ಟ್ ವಿಶ್ ಮಾಡಿದ್ಲು, ಇವಾಗ ಕಾಲ್ ಮಾಡ್ತಾಳೆ. ಹಲೋ, ಹಿಂಗೆ ಇಷ್ಟೇ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಅಮ್ಮ ನಿಜವಾಗ್ಲೂ ಬಂದಿಲ್ವಾ? ನಾನೇನೋ ಸುಮ್ಮನೆ ಏನೋ ಸರ್ಪ್ರೈಸ್ ಕೊಡ್ತೀರಾ ಅಮ್ಮ ಕರ್ಕೊಂಬಂದ್ಬಿಟ್ಟು ಅಂದ್ಕೊಂಡೆ. ಯಾರು ನಿಮಗೆ ಊರಿಗೆ ಕರ್ಕೊಂಡೋಗ್ಬಿಟ್ಬಿಟ್ಟು ಬರೋಕೆ ಹೇಳಿದ್ದು? ನಾನಿದೆ ಬೈದಿದ್ದು. ನೋಡಿ ಗೈಸ್, ಎಲ್ಲ ನನ್ನ ಸ್ಟೋರಿನ ಆಗ್ತಾ ಇದ್ದಾರೆ ಗೈಸ್. ನನ್ನ ತಂಗಿನ ಊರಲ್ಲಿ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾರೆ, ಬೇಜಾರಾಗ್ತಾ ಇದ್ದಾರೆ. ಮಿಸ್ ಯು ಅಮ್ಮಕ್ಕ. ಹಾಂ, ಅಲ್ಲಿದ್ದೀವ ನಾವು. ವ್ಲಾಗ್ ನಡೀತಾ ಇರಬೇಕು, ಡೈಲಿ ವ್ಲಾಗ್ಸ್ ಮಾಡ್ತಾ ಇದ್ದೀನಿ ಗೈಸ್. ಓಕೆ, ಇಲ್ಲ ಮಾಡ್ತಿದ್ದೀನಿ. 1 ವಾರ ಆಯ್ತಂತೆ. ಹಾಂ, ಅನ್ಸ್ಲಾ? ಪಟಾಕಿ ಅನ್ಸ್ಲಾ? ಏನು ಹಂಗೆ ಎದುರ್ತೀಯ? Happy birthday to you. Happy birthday to you. Happy birthday to me. ನೀನೇ ತಿನ್ಬಿಟ್ಟೆ ಫಸ್ಟ್? ತಿನ್ಸು. ಥ್ಯಾಂಕ್ ಯು. ಪಪ್ಪಿ ಕೊಡು. ಗಿಫ್ಟ್ ಸಿಕ್ತು ನನಗೆ. ಇರ್ಲಿ. ಸುಮ್ಮನೆ ಅಂತೆ. ಜಾಸ್ತಿ ಬೇಡ. ಡಯಟ್ ಕಂಪ್ಲೀಟ್ ಡಯಟ್ ಅಲ್ಲಿ ಇದೀನಿ. ರೈಸ್ ತಿಂದಿಲ್ಲ ಕೇಳಿ, ಎಷ್ಟು ದಿನ ಆಯ್ತು ನಾನು. ಬಾ
ಕೊಡೋದು ಪ್ರತಿಮಾ ಕೊಡೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸರ್ಪ್ರೈಸ್ ಗೈಸ್. ನಿಮಗೆ ತುಂಬಾ ಇನ್ನು ಏನೋ ನಡಕ್ತಾ ಇದೀನಿ ನಾನು. ಏಕೆ ನಿಜವಾಗ್ಲೂ ನನಗೆ ನಮ್ಗೊಂದು ವಾರದಿಂದನೂ ಗೊತ್ತು. ಹೌದಾ ಹಂಗೆ ಹಿಂಗೆ ಗೊತ್ತು. ಅವನಿಗೆ ಹಂಗೆ ನಾನು ಹೇಳಿದ್ದೆ ಅವನಿಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಕ್ಕ ಬನ್ನಿ. ಅವರೇ ರೆಡಿ ಆಗಿದ್ದಾರಲ್ಲ ಪಾಪ. ಸ್ವಲ್ಪ ವರ್ಷದ ಮೇಲೆ ಒಂದು ದೊಡ್ಡ ಲೆವೆಲ್ ಅಲ್ಲಿ ನೋಡ್ಬೇಕಂತ ಆಸೆ. ಬ್ಲಾಗ್ ಇದೆಯಲ್ಲ, ನಮ್ಮ ಬ್ಲಾಗ್ ಎಲ್ಲ ಎಲ್ಲಿ ನೋಡ್ತಾರೆ ಸರ್? ವಿಶ್ ಮಾಡಿ ಇನ್ನೊಂದ್ಸತಿ ಹ್ಯಾಪಿ ಬರ್ಡೇ ಟು ಮೀ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಕಮಿಂಗ್ ಅಕ್ಕ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಆರು. ನೀವೆಲ್ಲ ಒಂದು ಫ್ರೇಮ್ ಇಟ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಸಖತ್ತಾಗಿ ಆಕ್ಟಿಂಗ್ ಮಾಡ್ತಾ ಇದ್ದೆ ಕಣ. ಪ್ರತಿ ವರ್ಷನೂ ಬಾಸ್ ಅಂತ ಹಾಕ್ಸ್ಕೊಂಬಂದು ಬಾಸ್ ಏನೋ ನಾನು ನಿನ್ಗೆ ಅಣ್ಣ, ನಾನು ನಿನ್ಗೆ ಇಲ್ಲ ಬಾಸ್ ಅಲ್ಲ, ಅಪ್ಪ, ಅಪ್ಪ. ರೂಢಿ ಏನೋ ನಾನು ಬಾಸ್ ಅಂತ ಹಾಕ್ಸ್ಕೊಂಬಂದು ಹ್ಯಾಪಿ ಬರ್ಡೇ ಅಪ್ಪ ಅಂತ ಹಾಕ್ಸ್ಕೊಂಬರ್ಬೇಕಾಗಿತ್ತಾನೆ. ಈ ಕೇಕ್ ತೋರ್ಸು ಹಾಕಿ ಬಾಸ್. ವರ್ಷ ಅದನ್ನೇ ಹಾಕ್ಸ್ಕೊಂಬರೋದು ನಾನು. ಹ್ಯಾಪಿ ಬರ್ಡೇ ಬಾಸ್. ಏನಿದು? ಇದು ಗೊತ್ತಿಲ್ಲ. ಇದು ಯಾರ್ದು? ನಿನ್ಗೊಂದು ವಿಡಿಯೋ ತೋರಿಸ್ಬೇಕು. ಡಾರ್ಲಿಂಗ್ ಏನ್ ದಿಸ್ತು ಹಂಗೆ ಎಕ್ಸ್ಪ್ರೆಷನ್ಸ್ ಕೊಡ್ತೀನಿ. ಸಾಕು ಅವನಿಗೆ. ಡಾರ್ಲಿಂಗ್ ಏನೋ ನನಗೆ ನನ್ ಬರ್ಗಲ್ ಅದೇ ಸುತ್ತಿನ ಅಪ್ಪ ಅಂತ ಇದ್ದೀರಾ? ಇಲ್ಲಿ ನೋಡಿ vlog ಮಾಡ್ತಾ ಇದ್ದಾನೆ. ಹಾಯ್, ವೆಲ್ಕಮ್ ಟು ಆರ್ ಎಸ್ ಚಾನೆಲ್. ನಾನು ಕ್ಯಾಂಡಲ್ ಊಬಾರ್ದಂತೆ ಹೊಸ ರೂಲ್ಸ್ ಕ್ರಿಯೇಟ್ ಆಗಿದೆ ಗೈಸ್. ನಿಮ್ ಬರ್ಡೇಗೂ ಕ್ಯಾಂಡಲ್ ಊಬೇಡಿ. ಅದು ಅಪ್ಪಾಜಿ ಯಾವಾಗ್ಲಿಂದ ಲೈಫಲ್ಲಿ ಬೆಳಕಿದ್ದಂಗೆ ಊಬೇಡಿ. ಕಟ್ ಮಾಡ್ಲಾ? ಕಟ್ ಮಾಡು. 3, 2, 1. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು ರೋಹನ್. ದಯವಿಟ್ಟು ಥ್ಯಾಂಕ್ ಯು ಸೋ ಮಚ್ ಅಭಿ. ಥ್ಯಾಂಕ್ ಯು ದಿಶೋ. ಥ್ಯಾಂಕ್ ಯು ಪೌಲ್. ಥ್ಯಾಂಕ್ ಯು ಶಿಶಾ. ಐ ಲವ್ ಯು. ಈ ಕೇಕ್ ಒಂದು ತಿನ್ಸ್ಬಿಡ್ತೀನಿ. ಬ್ಲಾಕ್ ಫಾರೆಸ್ಟ್ ಯೂಸ್ ಮಾಡಬಾರ್ದಂತೆ. ಇವತ್ತು ನ್ಯೂಸಲ್ಲಿ ನೋಡ್ತಾ ನಮ್ಮ ಅಪ್ಪ ಬೆಳಗ್ಗೆ ಬ್ಲಾಗ್ ಮಾಡ್ತಾ ಇದ್ದಾಗ ಕರೆಕ್ಟಾಗಿ ನ್ಯೂಸ್ ಕೇಕ್ಗಳನ್ನು ಉಪಯೋಗಿಸಬೇಡಿ, ತಿನ್ನಬೇಡಿ, ಕರೆಕ್ಟಾಗಿ ಬ್ಲಾಗ್ ಮಾಡೋ ಟೈಮಲ್ಲಿ. ಇವತ್ತು ಯೂಸ್ ಮಾಡ್ಬೋದು. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು. ಐ ಲವ್ ಯು ಆಲ್. ಬಂದ್ರು ಬಂದ್ರು ಮನೇಲಿ ಕುತ್ಕೊಂಡು ಏನೋ ಮಾಡ್ತಾರೆ. ಥ್ಯಾಂಕ್ ಯು. ನೋಡಿ ಅವ್ರು ಎಷ್ಟು ಎಫರ್ಟ್ ಆಗ್ತದೆ ನೋಡಲ್ಲಿ. ಪಾಪ ನಮ್ಮ ಆರು ವ್ಲಾಗ್ ಮಾಡ್ತಿದ್ದಾಳೆ. ಹಾಯ್ ಹೇಳು ರೋಹನ್. ಹಾಯ್ ಯಾರು. ಥ್ಯಾಂಕ್ ಯು ಸೋ ಮಚ್. ಹೇಳ್ಬಿಡುತ್ತೆ ಲಾಗಲ್ಲಿ ಹೇಳಲ್ಲ ಗೈಸ್. ಪೌಲ್ ಟಿಕ್ ಟಾಕ್ ಟೈಮಿಂದ ಪೌಲೇ ಗೈಸ್ ನನ್ನ ವಿಡಿಯೋಸ್ ಎಲ್ಲ ಮಾಡ್ತಾ ಇರೋದು. ಅವನು ಪೌಲ್ ಅಂದ್ರೆ ನೀನು. ಅವನು ಒಂದು ಸ್ಟೆಪ್, ಒಂದು ಮೈಲ್ ಸ್ಟೋನ್ ಅಂತ ಹೇಳ್ಬೋದು ನಾನು ಬೆಳೆಯಕ್ಕೆ. ಲವ್ ಯು ಶಿಶಾ. ಥ್ಯಾಂಕ್ ಯು. ಥ್ಯಾಂಕ್ ಯು. ಐ ಲವ್ ಯು. ಅವ್ರು ಡಿಪೆಂಡ್ ಮಾಡ್ತಿರ್ಲಿಲ್ವಾ? ಇಲ್ಲೇ ಇರ್ತೀಯಾ? ಇಲ್ಲೇ ಇರಾರು ನೀನು? ಯಾರು ಇಲ್ಲೇ ಇರ್ತೀಯಾ? ನಾನು ಬೆಳಗ್ಗೆ ಬಿಟ್ಬಿಟ್ಟು ಬರ್ತೀನಿ. ಇಲ್ಲೇ ಇರೋ. ಬಾಯ್. ಹಾಯ್ ಹಾಯ್ ಗೈಸ್. ಈ ಕಡೆ ಬನ್ನಿ. ನನ್ನ ಪಪ್ಪ ಕಾಣಿಸ್ತೀನಿ. ತುಂಬಾ ಥ್ಯಾಂಕ್ ಯು ಪ್ರತಿಮಾ. ಬಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು ನನಗೆ. ಫುಲ್ ಸಡನ್ ಆಗಿ 4ನೇ ತಾರೀಕು ಶೂಟ್ ಇದೆ ಅಂತ ಸುಳ್ಳು ಹೇಳಿದ್ರು ನನ್ನ ಹತ್ರ. ಮೇಡಮ್ 2 ದಿನದಿಂದ ನನ್ನ ಹತ್ರ ಮೆಸೇಜ್ ಇಲ್ಲ, ಕಾಲ್ ಇಲ್ಲ, ಏನಿಲ್ಲ, ಏನೋ ಟಚ್ಚೇ ಇಲ್ಲ. ಫುಲ್ಲು ಆಮೇಲೆ ಎಲ್ಲಿ ಡ್ಯಾನ್ಸ್ ಸ್ನ್ಯಾಪ್ ಆಗಿಬಿಟ್ಟಿದ್ದಾರೆ. ಮಾತಾಡ್ತಾನೆ ಇಲ್ಲ. ಸಡನ್ ಆಗಿ ಬಂದಿದ್ದಾರೆ. ತುಂಬಾ ಖುಷಿ ಆಯ್ತು ನಿಜ. ಖುಷಿ ಆಯ್ತಾ? ಪ್ರತಿ ಬರ್ಡೇಗೂ ಯಾರಾದ್ರೂ ಒಂದೊಂದು ಸರ್ಪ್ರೈಸ್. ನಾನು ಲಾಸ್ಟ್ ಟೈಮ್ ಕೃತಿಕ್ ಮನೋಜ್ ಸರ್ಪ್ರೈಸ್ ಕೊಟ್ಟಿದ್ರು. ಇವತ್ತು ನೀವು ಬಂದಿದ್ದೀರಾ. ಥ್ಯಾಂಕ್ ಯು ಅಕ್ಕ. ಥ್ಯಾಂಕ್ ಯು. ಬಾಯ್ ಅಕ್ಕ. ಥ್ಯಾಂಕ್ ಯು ಸೊ ಮಚ್. ದೀತಕ್ಕ ಬರಲ್ಲ ಇಲ್ಲೇ ಹಂಗತ್ತ ಇವತ್ತು. ನಮ್ಮ ಅಪ್ಪನ ಕೇಳು, ಬಿಟ್ರೆ ಕರ್ಕೊಂಡು ಹೋಗು. ಕೇಳಲ್ಲ ಅಂಕಲ್ನ ಕೇಳು. ಅಂಕಲ್ನ ಕೇಳು. ಆಯ್ತಾಯ್ತು. ಜೀವಿತ ಅಂತ ಕೇಳು.
ಸ್ಕೂಲ್ ಬಂದ್ಲಾ ಸ್ಕೂಲ್ ಹೋಗಿದ್ದಾರು ಖುಷಿ ಆಯ್ತು. ಇರೋ ನಮ್ಮ ಸಿಗ್ನೇಚರ್ ಓಕೆ ಬಾಯ್ ಎಲ್ರಿಗೂ ಬಾಯ್ ರೋಹನ್ ವ್ಲಾಗಿಂಗ್ ಬಾಯ್ ಬಾಯ್ ಅಣ್ಣ ಬಾಯ್. Happy birthday to you. Happy birthday to you. ಅಪ್ಪಗೆ red velvet cake. ಇಲ್ಲ ರೆಡ್ ವೆಲ್ವೆಟ್. ಅದು ಐತಲ್ಲ ನೋಡಿ ರೆಡ್ ವೆಲ್ವೆಟ್ ರೆಡ್ ವೆಲ್ವೆಟ್ ಕೇಕ್ ಬ್ಲಾಕ್ ಫಾರೆಸ್ಟ್ ಯಾರು ಇನ್ಮೇಲೆ ಯೂಸ್ ಮಾಡಬೇಡಿ. ಆಕ್ಚುಲಿ ಅದರಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ಆಗಿದೆ. ಆಯಾ ದೇಕ್ಕಬ್ಬ ಡಯಟ್. The next morning. ಸೊ ವೆಲ್ಕಮ್ ಬ್ಯಾಕ್ ಗೈಸ್. ಸೊ ನಾವು ಇವಾಗ ಎದ್ದು ರೆಡಿ ಆಗಿಬಿಟ್ಟಿದ್ವಿ. ದಿಸ್ ಈಸ್ ಮೈ ಔಟ್ಫಿಟ್. ನಾನು ಇನ್ನೊಂದ್ಸತಿ ಆಚೆ ಹೋಗ್ಬಿಟ್ಟು ಫುಲ್ ಔಟ್ಫಿಟ್ ಹೇಗಿದೆ ಅಂತ ತೋರಿಸ್ತೀನಿ. ಇದೊಂದಲ್ಲ, ಟೋಟಲ್ 5 ಔಟ್ಫಿಟ್ ಇದೆ. ಯಾವ್ದಾವ್ದು ಎಲ್ಲೆಲ್ಲಿ ಹಾಕೋದು ಅಂತಲೇ ಗೊತ್ತಿಲ್ಲ ನನಗೆ ಇವಾಗ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಎದ್ದಿದ್ದು ಲೇಟ್ ಆಗೋಯ್ತು. ರಾತ್ರಿ ನಿದ್ದೆ ಬಂದಿಲ್ಲ. ಈ ನನ್ನ ಮಗ ನಿದ್ದೆ ಕೊಟ್ಟಿಲ್ಲ. ರಾತ್ರಿ ಎಲ್ಲ ಒದ್ದಾಡ್ತಾ ಇದ್ದ ನನ್ನ ಪಕ್ಕದಲ್ಲಿ ಮಲ್ಕೊಂಡು. ನಾನು ಹೋಗ್ಬಿಟ್ಟು ನಮ್ಮ ಅಮ್ಮನ ರೂಮಲ್ಲಿ ಮಲ್ಕೊಂಡಿದ್ದೀನಿ. ನಾನು ಅಷ್ಟು ಹಿಂಸೆ ಕೊಟ್ಬಿಡ ಶೆಕೆ. ಇವನು ಬೇರೆ ಒದ್ದಾಡ್ತಾವ. ನಿದ್ದೆ ಬಂದಿಲ್ಲ ರಾತ್ರಿ ಎಲ್ಲ ನನಗೆ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನ ಎಲ್ಲ ಮುಚ್ಚಿಬಿಟ್ಟಿರುತ್ತೆ. ಯಾವ ದೇವಸ್ಥಾನ ಓಪನ್ ಇರುತ್ತೆ ನೋಡಬೇಕು. ಗಣೇಶನ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಬನ್ನಿ ಗಣೇಶನ ದೇವಸ್ಥಾನಕ್ಕೆ ಹೋಗೋಣ. ಲೆಟ್ಸ್ ಸ್ಟಾರ್ಟ್ ದ ಡೇ. ಲೆಟ್ಸ್ ಗೋ. ಇನ್ಸ್ಟಾಗ್ರಾಮೇ ಹ್ಯಾಂಗ್ ಆಗ್ಬಿಟ್ಟಿದೆ ಗೈಸ್. ನಂದು ಇನ್ಸ್ಟಾಗ್ರಾಮೇ ವರ್ಕ್ ಆಗ್ತಾ ಇಲ್ಲ. ಎಲ್ಲರೂ ಮೆನ್ಷನ್ ಮಾಡೋಕ್ಕೆ ಸೀರಿಯಸ್ಲಿ ಸೈಕ್ ಆಗ್ತಾ ಇದೆ ನೋಡಿ. ಇಲ್ಲಿ ಕಂಪ್ಲೀಟ್ ಹ್ಯಾಂಗ್ ಆಗ್ಬಿಟ್ಟಿದೆ ಗೈಸ್. ಬೇರೆ ಏನು ಇಲ್ಲ. ಎಲ್ಲ ಚೆನ್ನಾಗಿದೆ ನೋಡಿ. ಎಲ್ಲ ವರ್ಕ್ ಆಗ್ತಾ ಇದೆ. ಬರೀ ಇನ್ಸ್ಟಾಗ್ರಾಮ್ ಮಾತ್ರ ಸಿಕ್ಕಾಪಟ್ಟೆ ಹ್ಯಾಂಗ್ ಆಗ್ತಾ ಇದೆ. ಸೊ ಯಾರ್ಯಾರು ವಿಶ್ ಮಾಡಿದರೆ ಎಲ್ಲರಿಗೂ ಹಾರ್ಟ್ಫುಲಿ ತುಂಬ ಥ್ಯಾಂಕ್ ಯು. ಇಲ್ಲಿ ಟ್ಯಾಗ್ ಮಾಡೋಕ್ಕಾಗ್ತಾಯಿಲ್ಲ. ಯಾರು ಬೇಜಾರು ಮಾಡ್ಕೊಂಬಿಡಿ ಗೈಸ್. ನಾನು ಆದಷ್ಟು ಎಲ್ಲ ಯಾರ್ಯಾರು ನೋಡ್ತೀನಿ ಎಲ್ಲರದ್ದು ಟ್ಯಾಗ್ ಮಾಡ್ತೀನಿ. ಯಾರ್ಯಾರು ನಾನು ನೋಡಿರಲ್ಲ ಟ್ಯಾಗ್ ಮಾಡಿರಲ್ಲ ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ. ಬ್ಲಾಗ್ ನೋಡಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ವಿಶ್ ಮಾಡಿದ್ದೀರ ಎಲ್ಲರಿಗೂ. ಹಾಂ ಒಳ್ಳೆದಾಗಲಿ ಮಗನೇ ನಿಮಗೆ. ಲೈಟ್ ಇಲ್ಲ ಅನ್ಸುತ್ತಲ್ವಾ? ಇದೆ ನಾನು ಬಚ್ಕೊಂಡು. ಸೊ ಗೈಸ್ ಇದೇ ಚೈನು ಅಮ್ಮ ಮಾಡಿಸಿರೋದು. ಸೊ ಇದ್ರದ್ದು ಒಂದು ಲುಕ್ ಹಾಕ್ತೀನಿ. ಆಮೇಲೆ ಸದ್ಯಕ್ಕೆ ಹಿಂಗೆ ನೋಡ್ಕೊಳ್ಳಿ. ಆಮೇಲೆ ಒಂದು ಲುಕ್ ಹಾಕ್ತೀನಿ. ಲೆಟ್ಸ್ಗೋ. ಸೊ ಗೈಸ್ ದಿಸ್ ಇಸ್ ಮೈ ಔಟ್ಫಿಟ್ ಗೈಸ್. ಎಲ್ಲರಿಗೂ ತೋರಿಸ್ತೀನಿ ಅಂತ ಹೇಳಿದೆ ಔಟ್ಫಿಟ್ ಹೇಗಿರುತ್ತೆ ಅಂತ. ಹೇಗಿದೆ ಔಟ್ಫಿಟ್? ಆಯ್ ಕಾಣಿಸ್ತಾ ಇದ್ದ. ಸೊ ಔಟ್ಫಿಟ್ ಗೈಸ್ ಇದು ಚೈನು. ಇದನ್ನೇ ಮಾಡಿಸಿದ್ದು. ಸೊ ಹೇಗಿದೆ ಅಂತ ಔಟ್ ಆಫ್ 10 ರೇಟ್ ಮಾಡಿ. ಎಲ್ಲರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಇವಾಗ. ಪ್ರತಿ ವರ್ಷ ಬರೋ ಗಣೇಶನ ದೇವಸ್ಥಾನಕ್ಕೆ ಬಂದಿದ್ದೀನಿ. ಆಮೇಲೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ. ಓಪನ್ ಇರುತ್ತೆ ಅಲ್ಲಿ ಹೋಗೋಕ್ಕಿಲ್ಲ. ಶಿವನ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡೆ. ಮಂಡೇ ಅಲ್ವಾ ಇವತ್ತು, ಚೆನ್ನಾಗಿರುತ್ತೆ ಮೀನ್ಸ್ ಪೂಜೆ ಮಾಡ್ತಾರೆ ಅಂತ. ಬಟ್ ಇಷ್ಟೊತ್ತು ಕ್ಲೋಸ್ ಆಗಿಬಿಟ್ಟಿರುತ್ತೆ. ಬೇಗೂರಲ್ಲೊಂದು ಫೇಮಸ್ ದೇವಸ್ಥಾನ ಇದೆ, ನಾಗೇಶ್ವರ ಟೆಂಪಲ್ಲು, ಪಂಚಲಿಂಗೇಶ್ವರ ಟೆಂಪಲ್ ಆ್ಯಕ್ಚುಲಿ. ಅದು ಕ್ಲೋಸ್ ಆಗಿಬಿಟ್ಟಿರುತ್ತೆ ಅಂತ ಗಣೇಶನ ದೇವಸ್ಥಾನಕ್ಕೆ ಫಸ್ಟ್ ಬಂದಿದ್ದೀನಿ. ಸೊ ಪೂಜೆ ಮುಗಿಸ್ಕೊಂಡು ಹೋಗೋಣ ಬನ್ನಿ ಗೈಸ್. महागणपते देवतानुग्रहेण आरोग्य शांति उद्योग व्यवहार जन्मदिने महागणपते देवतानुग्रहेण सकलकार्य विजय सर्वमूलाप्तये महागणपते नमः। सिद्धि विनायकाय नमः। ओम ಪಂಚುವಲ್ ಆಗಿದೆಯಲ್ಲ ಪ್ರತಿಯೊಂದು. ಹಿಂಗೆ ಶೂಟ್ ಮಾಡಬೇಕಲ್ಲ ಅದನ್ನು ಆ್ಯಕ್ಚುಲಿ. ನಾನು ಮೇನ್ ಟೈಮ್ನ ಮಿಸ್ பண்ணிದ್ದೆ. ಏನೇನಾ ಅವಾಗಲೇ ಹಂಗೆ ಆಗಿರೋದು ನಿಜ ಮಾಡಿಬಿಟ್ಟಿದ್ದೆ ನಾನು.
A few moments later. ನೈಕಿದು ದುಡಿಯೋದಲ್ಲಿ ಇಸ್ಕೊಂಬಂದು ಏನು ನೋಡ್ಬಿಡ್ತಾನೆ ಅಲ್ಲೆಲ್ಲರೂ ಮಾಡ್ತಾ ಇರ್ತಾರೆ 100 ರೂಪಾಯಿ ಅಂತ ಇಸ್ಕೊಂಡ್ಬಿಟ್ಟು ನಮ್ಮನ್ನು. ಸೊ ಗಾಯ್ಸ್, ನಮ್ಮಮ್ಮ ಬೆಳಗ್ಗೆನೆ ಎಲ್ಲರಿಗೂ ಉಪ್ಪಿಟ್ಟು ಮಾಡ್ಕೊಟ್ಟಿದ್ದಾರೆ. ಬೆಳಗ್ಗೆ ಉಪ್ಪಿಟ್ಟು ಆ್ಯಕ್ಚುಲಿ ತುಂಬ ಜನಕ್ಕೆ ಉಪ್ಪಿಟ್ಟು ಇಷ್ಟ ಇರಲ್ಲ, ಆದರೆ ನನಗೆ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ. ಅದು ನಮ್ಮಮ್ಮ ಮಾಡೋ ಉಪ್ಪಿಟ್ಟು ಅಂದರೆ ಇನ್ನೂ ತುಂಬ ಇಷ್ಟ ನನಗೆ, ತುಂಬ ಚೆನ್ನಾಗಿರುತ್ತೆ. ಸೊ ಬನ್ನಿ ನಮ್ಮ ಮನೆಗೆ ಯಾವಾಗಾದ್ರೂ ಉಪ್ಪಿಟ್ಟು ಮಾಡಿಸ್ಕೊಡ್ತೀನಿ ನಮ್ಮ ಅಮ್ಮನ ಕೈಯಲ್ಲಿ. ಉಪ್ಪಿಟ್ಟು, ಚಿತ್ರಾನ್ನ ಇವೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಗೈಸ್. ಐ ಲವ್ ಉಪ್ಪಿಟ್ಟು. A few moments later. ಹೆಸರು ಹೇಳಿದೆ ಇಲ್ಲ ಹೇಳಿಲ್ಲ ಏನು ಹೆಂಗ ಬರೋ. ಸೊ ವೆಲ್ಕಮ್ ಬ್ಯಾಕ್ ಗೈಸ್. ಇವಾಗ ನಾವು ಚಿಕನ್ ತರಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಎಲ್ಲರೂ ರೋಹನನ ಮನೆಗೆ ಬನ್ನಿ, ಊಟ ಮಾಡೋಣ. ಸೊ ಚಿಕನ್ ಇಸ್ಕೊಂಡಿದ್ದಾಯ್ತು, ಮನೆಗೆ ಹೋಗ್ತಾ ಇದ್ದೀವಿ. ಹೋಗಿ ಕಂಟಿನ್ಯೂ. A few moments later. ಗಾಯ್ಸ್ ವೆಲ್ಕಮ್ ಬ್ಯಾಕ್. ಏನಿದು ಔಟ್ಫಿಟ್ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಂತ ನೋಡ್ತಾ ಇದ್ದೀರಾ. ಔಟ್ಫಿಟ್ ನನಗೆ ಯಾಕೋ ವೈವೇ ಬರ್ತಾ ಇಲ್ಲ ಗೈಸ್. ಹೋಟೆಲ್ ಚೆನ್ನಾಗಿದೆ, ಬಟ್ ನಾನು ಇನ್ನೊಂದ್ಸತಿ ಸ್ನಾನ ಮಾಡಿದೆ. ಆ್ಯಕ್ಚುಲಿ ಯಾಕೋ ನನಗೆ ನಿದ್ದೆ ಮೂಡಲ್ಲೇ ಇದ್ದೆ, ನನಗೆ ಕರೆಕ್ಟಾಗಿ ನಿದ್ದೆ ಆಗಿರಲಿಲ್ಲ, ಅದಕ್ಕೆ ನಿದ್ದೆ ಮೂಡಲ್ಲೇ ಇದ್ದೆ. ಸೊ ಈ ಔಟ್ಫಿಟ್ ಹಾಕೊಂಡ್ಮೇಲೆ ಏನೋ ಒಂಥರ ಕಾನ್ಫಿಡೆನ್ಸ್ ಇದೆ. ಎಟ್ಸ್ಕೋ ಹೋಗಿ ಸ್ವಲ್ಪ ಹೊತ್ತು ಫೋಟೋ ಶೂಟ್ ಮಾಡೋಣ. ಬಾರೋ ಅಪರೂಪದ ಮುಳ್ಳಲ್ಲಿ ಬಾ. ಮಾತಾಡೇನಾದ್ರು ನಿಮಗೆ ಹ್ಯಾಪಿ ಬರ್ಡೇ. ನೆಕ್ಸ್ಟ್ ಕಾಲ್ ಬರುತ್ತೆ, ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ನೆಕ್ಸ್ಟ್ ನಾನು ಬಂದಾಗ ನಾನೇ ಹೇಳ್ಕೊಡ್ತೀನಿ. ಗೈಸ್, ಅಡೆಚಣೆಗಾಗಿ ಕ್ಷಮೆ ಇರಲಿ. ಸೊ ಇವಾಗ ಫೋಟೋ ಶೂಟ್ ಮಾಡೋಕೆ ಹೋಗ್ತಾ ಇದ್ದೀವಿ. ಕ್ಯಾಮ್ರಾದಲ್ಲಿ ಚಾರ್ಜ್ ಇಲ್ಲ, ಚಾರ್ಜ್ ಹಾಕಿದ್ದೀನಿ ಗೈಸ್. ಅಮ್ಮ ಇವಾಗ ಬಿರಿಯಾನಿ ಮಾಡ್ತಾ ಇದ್ದಾರೆ ಎಲ್ಲರಿಗೋಸ್ಕರನೂ. ನಮ್ಮ ಹುಡುಗರು ಬರ್ತಾರೆ ಸಾಯಂಕಾಲ, ಅವ್ರಿಗೆಲ್ಲ ಬಿರಿಯಾನಿ ಮಾಡ್ತಾ ಇದ್ದಾರೆ. ಹೇಗಿದೆ ಪ್ರೋಸೆಸ್ ಅಂತ ಆಮೇಲೆ ತೋರಿಸ್ತೀನಿ. ಇನ್ನೂ ಸ್ಟಾರ್ಟ್ ಆಗಿಲ್ಲ ಅನ್ಕೊತೀನಿ. ಅಲ್ಲೆಲ್ಲ ಹೆಚ್ಚಿಟ್ಟಿದ್ದಾರೆ, ಎಲ್ಲ ಹೆಚ್ಚಿಟ್ಟಿದ್ದಾರೆ. ಚಿಕನ್ ತರಿಸಿದ್ದೀನಿ. ಸೊ ಇವಾಗ ಬಿರಿಯಾನಿ ಪ್ರೋಸೆಸ್ ಸ್ಟಾರ್ಟ್ ಆಗ್ತಾ ಇದೆ. ಬಿರಿಯಾನಿ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ನನಗಿಷ್ಟ ಅಂತ ಫ್ರೈ ಕೂಡ ಮಾಡ್ತಾ ಇದ್ದಾರೆ, ಚಿಕನ್ ಫ್ರೈ. ಲೆಟ್ಸ್ ಗೋ. ಎಲ್ಲರೂ ಬರ್ತಾರೆ, ಎಲ್ಲರೂ ಕುತ್ಕೊಂಡು ಊಟ ಮಾಡೋಣ ಗೈಸ್. ಇವಾಗ ಫೋಟೋ ಶೂಟ್ ಮಾಡೋಕೆ ಹೋಗಬೇಕು. ಕ್ಯಾಮ್ರಾ ಚಾರ್ಜ್ ಹಾಕಿದ್ದೀನಿ, ಒಂದು ಸ್ವಲ್ಪ ಹೊತ್ತು ಕ್ಯಾಮ್ರಾ ಚಾರ್ಜ್ ಆಗಲಿ, ಹೋಗ್ಬಿಟ್ಟು ಫೋಟೋ ಶೂಟ್ ಮಾಡ್ತೀನಿ. ಹಾಗೆ ಔಟ್ಫಿಟ್ ಹೇಗಿದೆ ಅಂತ ತೋರಿಸ್ತೀನಿ ಗೈಸ್. ಇವಾಗ ಲಾಸ್ಟ್ ಬ್ಲಾಗ್ ನೋಡಿದ್ರೆ ಹಿಂದಿನ ಬ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ ಗಾಡಿ ಯಾವಾಗ ತೊಗೊಂಡೆ ಅಂತ. ಹೌದಾ? ಅದು ಬಂದೇ ಇಲ್ಲ ಬಿಡಿ, ನಾನು ಕ್ವಶನ್ ಕೇಳಿದ್ದು. ಹಾಗಾಗಿ ಇವಾಗ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಅದು ಒಂದು ಪಯಮ್ ಬಯಟ್ ಮಾಡಿದ್ದಲ್ಲ ಒಂದು 2 ವರ್ಷ ಮುಂಚೆ. ಆ್ಯಕ್ಚುಲಿ ಅವ್ರು 2 ವರ್ಷ ಹಿಂದೆ ಬಯಟ್ ಮಾಡಿದ್ದು ಏನೋ ಇದೊಂದು ಸೆಂಟೆನ್ಸ್ ನಮಗೋಸ್ಕರ, ಬರ್ಡೇಗೋಸ್ಕರ ನನಗೆ ಹೇಳೋಕ್ಕೆ 2 ವರ್ಷ ಹಿಂದೆ ಬಯಟ್ ಮಾಡಿದ್ದೀನಿ. ಇನ್ನೂ ನೆನ್ಪಿಟ್ಕೊಂಡಿದ್ದಾರೆ ಅದನ್ನು ಇವರು. ಹಂಗೆ ಏನೋ ಮರೆಯಲ್ಲ ಇವರು, ಪ್ರತಿಯೊಂದನ್ನು ನೆನ್ಪಿಟ್ಕೊಂಡಿರ್ತಾರೆ ಗೈಸ್. ನಾನು ಡಾರ್ಲಿಂಗ್ ಕೂಡ ವಿಶ್ ಮಾಡೋದು ನನಗೆ. ಬಟ್ ವಿಶ್ ಕಾಲೇಜ್ ಆಗುತ್ತೆ. ಜೋರಾಗಿ ಹೇಳು ಅದೇ ಚಾಕ್ಲೇಟ್ ಇತ್ತು. ಎಷ್ಟದು? ಹೋಗ್ತಾಳೆ ಬಾಯ್. ಹೋಗ್ಬೇಕು ಯಾವತ್ತು? ಎಲ್ಲಿ ಅಣ್ಣ ಸ್ಪೀಡಲ್ಲಿ ಹೋಗ್ತೈತೆ, ನಮ್ದು ಅಷ್ಟೊಂದು ಸ್ಪೀಡಾಗಿ ಹೋಗಲ್ಲ ಗಾಡಿ. ಹಾಯ್ ಸೊಲ್ಲಿಟ್ ನಾ ಅಬ್ಬೆ. ಥ್ಯಾಂಕ್ ಯು ಸೊ ಮಚ್. ಏನಾಯ್ತು? ಸೊ ಗೈಸ್, ಆ ಲೊಕೇಶನ್ಗೆ ಬಂದಿದ್ದೀವಿ. ಲೊಕೇಶನ್ ಹೇಗಿದೆ ನೋಡಿ, ಹಂಗೆ ತುಂಬ ಚೆನ್ನಾಗಿದೆ.
ಇದೇ ನಮ್ಮ ಜಿಮ್ಮು ಕಲ್ಟು. ಅದಕ್ಕೆ ಇಲ್ಲೊಂದು ಲೊಕೇಶನ್ ನೋಡಿದೆ ಚೆನ್ನಾಗಿತ್ತು ಅಂತ, ಅದಕ್ಕೆ ಇಲ್ಲೇ ಫೋಟೋ ಶೂಟ್ ಮಾಡೋಣ ಅಂತ ಬಂದಿದ್ದೀನಿ ಗೈಸ್. ಸೊ ದಿಸ್ ಈಸ್ ಮೈ ಔಟ್ಫಿಟ್. ಹೇಗಿದೆ ಎಲ್ಲರೂ ಕಮೆಂಟ್ ಮಾಡಿ. ಶೂಸ್ ನೋಡಿ ಗೈಸ್, ಶೂಸ್ 80,000 का शूज 80,000 का तेरा घर जाएंगे इसमें. तेरा घर इसमें चले जाएंगे. ಹೇಗಿದೆ ಗೈಸ್ ಶೂಸು? ಔಟ್ಫಿಟ್ ಹೇಗಿದೆ ಎಲ್ಲರೂ ಕಮೆಂಟ್ ಮಾಡಿ. ಹಿಂದೆ ತೋರಿಸ್ಲಾ? ಫೋಟೋ ಶೂಟ್ ಮಾಡೋಣ ಗೈಸ್. ಫೋಟೋ ಶೂಟ್ ಮಾಡಿ ಹೊರಡೋಣ. ಬಿರಿಯಾನಿ ಮಾಡ್ತಾ ಹೊಟ್ಟೆ ಭಯಂಕರ ಹಸ್ವಾಗ್ತದೆ, ಮಧ್ಯಾಹ್ನ ಏನೂ ತಿಂದಿಲ್ಲ ನಾವು. ಲೆಟ್ಸ್ ಗೋ. ತಿರುಗು. A few moments later. ಗೈಸ್ ಫೋಟೋ ಶೂಟ್ ಎಲ್ಲ ಮುಗ್ದಿದೆ ಗೈಸ್. ದಿಸ್ ಈಸ್ ಮೈ ಅನದರ್ ಔಟ್ಫಿಟ್ ಆ್ಯಕ್ಚುಲಿ. ಸೊ ನೋಡಿ ಹೇಗಿದೆ, ಚೆನ್ನಾಗಿದೆಯಾ? ದ ಟೀ ಶರ್ಟ್ ಡೂಡ್ ಕ್ರೇಜಿ. ಬಟ್ ಏನು ಫೀಲ್ ಇದೆ ಗೊತ್ತಾ ಟೀ ಶರ್ಟು? ಸಕ್ಕತ್ ಇಷ್ಟ ಆಗೋಯ್ತು ಟೀ ಶರ್ಟ್ ನನಗೆ. ಒಂಥರ ಹಳೇದು ಫೇಡ್ ಆದಂಗಿದೆ, ಕಿತ್ತೋಗಿರೋ ಥರ ಅನ್ಸ್ಬೋದು ನಿಮಗೆ, ಬಟ್ ಅದೇ ಡಿಸೈನ್. ಚೆನ್ನಾಗಿದೆ ಗೈಸ್ ಔಟ್ಫಿಟ್. ಬಿಟ್ಟಿದ್ದಾರೆ ಯಾರೋ. ಯಾವ ಔಟ್ಫಿಟ್ ಚೆನ್ನಾಗಿದೆ ಅಂತ ಎಲ್ಲರೂ ಕಮೆಂಟ್ ಮಾಡಿ ಗೈಸ್. ಸರಿ, ಇವಾಗ ಪ್ರೈಸ್ ಎಲ್ಲ ಹೇಳಲ್ಲ ಗೈಸ್, ಸಾರಿ. ಆಮೇಲೆ ಪೂಜಾ ಕಲೆಕ್ಷನಲ್ಲಿ ತೊಗೊಂಡಿದ್ದು, ಬೇಕಾದರೆ ಹೋಗಿ ಅಲ್ಲಿ ಇನ್ವೆಸ್ಟಿಗೇಟ್ ಮಾಡಿ ಗೈಸ್ ದಯವಿಟ್ಟು. ಸೊ ಇವಾಗ ಫೋಟೋ ಶೂಟ್ ಎಲ್ಲ ಮುಗ್ದಿದೆ, ಮನೆಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಬಿರಿಯಾನಿ ಮಾಡೋಕ್ಕೆ ಹೇಳಿದ್ದೆ, ಹೊಟ್ಟೆ ಭಯಂಕರ ಹಸ್ವಾಗ್ತಾಯಿದೆ. ಹೋಗಿ ಮೊದಲೊಂದು ಜ್ಯೂಸ್ ಕುಟ್ಕೊಂಡು ಆಮೇಲೆ ಹೋಗಿ ಬಿರಿಯಾನಿ ತಿನ್ನಬೇಕು. ಇನ್ನೂ ರೆಡಿ ಆಗಿರಲ್ಲ ನನ್ನ ಪ್ರಕಾರ ಬಿರಿಯಾನಿ. ಸಾಯಂಕಾಲ ಎಲ್ಲರೂ ಬರ್ತಾರೆ, ಅಭಿಯಣ್ಣ, ಪವನಣ್ಣ, ಇನ್ನೊಂದು ಅಬ್ಬಿ ಮತ್ತು ಫರಾನ್ ಎಲ್ಲರೂ ಬರ್ತಾರೆ. ಎಲ್ಲರೂ ಕುತ್ಕೊಂಡು ಜಾಲಿಯಾಗಿ ಬಿರಿಯಾನಿ ತಿನ್ನೋಣ ಗೈಸ್. ಸೊ ಇವಾಗ ಮನೆಗೆ ಹೋಗೋಣ. ಹೋಗಿ ಫಸ್ಟು ಜ್ಯೂಸ್ ಕುಡಿಯೋನಿಲ್ಲ, ಎಲ್ಲಿ ನೀರು ಕುಡಿಯೋಣ, ಆಮೇಲೆ ಮನೆಗೆ ಹೋಗೋಣ. ಏನೇನಾಗುತ್ತೆ ನೋಡೋಣ. ಲೆಟ್ಸ್ ಗೋ. ಬೇರೆಯಿಂದ ಜ್ಯೂಸ್ ಅಂಗಡಿ ಗೈಸ್. ಏನೋ ಕಾಣಿಸ್ತಾ ಇದ್ದೀನಿ ನಾನು. ತೆಗ್ದು ನೋಡಿದ್ರು. ಜ್ಯೂಸ್ ಅಂಗಡಿ, ವಿಲ್ ಹ್ಯಾವ್ ಜ್ಯೂಸ್ ಆ್ಯಂಡ್ ಗೋ ಈಟ್. ಇದೇನು ಬೋಂಡಾನಾ? ಪಾಕೆಟ್ ಫೇವ್ರೆಟ್, ಲೋಫರ್ ನನ್ನ ಮಗನೇ. ಇದು ಡಿಶ್, ಇದು ಪ್ಲಸ್ ಸಾಸ್ ಕೊಡಿದ್ರು. ಪ್ರಮೋಷನ್ ಇಲ್ಲ ಗೈಸ್, ಪ್ರೀತಿ. ಅಂಗಡಿ ನಮ್ಮದೇ ಇದು. ಸೈಡ್ಗೆ ಹೋಗ, ಬೆಳಕು ಬರ್ತಲ್ಲ ನನಗೆ. ಸಾಸ್ ಎತ್ಕೊಂಬ. ಸಮಾಚಾರ ಎಷ್ಟು ದಿನ ಆಯ್ತು ನಿಮ್ಗೆ ನೋಡಿ. ಎಲ್ಲೋಗ್ಬಿಟ್ಟಿದ್ರಿ ದಿನ ಬರೋಕ್ಕೆ? ಹಾಂ, ಹಾಯ್, ಚೆನ್ನಾಗಿದ್ದೀರಾ? ಬನ್ನಿ. ಹಾಯ್. ಜೆಸಿ ನೀವೇ ಮಾಡಿದ್ದಾ? ಒಂದು ಹ್ಯಾಂಡ್ ಮಾಡಿ ಇನ್ನೊಂದು ರಾಜ್ಕುಮಾರ್ ಗೈಸ್. ಕಳಿಸ್ಬಿಡ್ತಲ್ಲ. ಆರ್ ಟೀಚರ್. ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ಇದರಲ್ಲಿ ನೀವು ಒಂದು ಕಂಡುಹಿಡಿಬೇಕು. ಓಕೆ. ಅಪ್ಪು ಸರ್ ಒಂದು ಮೂವಿನಲ್ಲಿ ಹಾಕೊಂಡಿದ್ದಾರೆ. ಯಾವ ಮೂವಿ ಅಂತ ಗೆಸ್ ಮಾಡಿ. ಯಾವ ಮೂವಿ ಅಂತ ಇವಾಗ ಸಡನ್ನಾಗಿ ಹೇಳೋಕ್ಕಾಗಲ್ಲ ನನಗೆ. ನಿಮ್ಮ ಫೇವ್ರೆಟ್ ಮೂವಿ? ಪರಮಾತ್ಮನಾ? ಅಲ್ವಾ? ಇನ್ನೊಂದು ಜವನಿಯಲ್ಲಿ ದೊಡ್ಡದಾಗ್ಬಿಟ್ಟಿದೆ. ಸಿಮಿಲರ್ ಇದೆ ಅಷ್ಟೇ, ಸೇಮ್ ಅದೇ ಬಿಟ್ಟಲ್ಲ. ಹಳೆ ಮೂವಿನಾ ಹೊಸ ಮೂವಿನಾ? ತುಂಬ ಹಳೆಯದು. ತುಂಬ ಹಳೆ ಮೂವಿನ. ಅಪ್ಪುನಾ? ಅಲ್ಲ. ಆಕಾಶ್ ಅಲ್ವಾ? ನಾನು ಹೇಳ್ಬೇಡಿ ನೀವು, ನಾನೇ ಕಂಡುಹಿಡಿದ್ಬಿಟ್ಟು ಮೆಸೇಜ್ ಮಾಡ್ತೀನಿ. ಓಕೆನಾ? ಸೊ ಮಚ್. ಓ, ಫೋಟೋ ಮಾಡಿಬಿಟ್ಟು. ಥ್ಯಾಂಕ್ ಯು ಸೊ ಮಚ್. ಅದು ಸ್ಟಿಕ್ಕರು, ಇದು ಶರ್ಟ್. ಓಕೆ. ಸೈಜ್ ಗೊತ್ತಿಲ್ಲ. ವಾವ್, ಇನ್ನೊಂದು. ಅಮ್ಮ ಬ್ಲ್ಯಾಕ್ ತಂದಿದ್ದೀನಿ, ಬೈಕ್ ಹೋಗಿದ್ದೀನಿ. ಪರವಾಗಿಲ್ಲ, ಬ್ಲ್ಯಾಕ್ ಇಷ್ಟ ಅಲ್ಲ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಯಾವುದು? ಇಷ್ಟ ಇಲ್ಲ ಅಷ್ಟೇ. ಇವ್ರು
ನಿಜವಾಗ್ಲೂ ತಗ್ಸ್ಕೊಳಕ್ಕೆ ಇದೆಯಲ್ಲ ಗುರು, ಇದು ಕ್ರೇಜಿ. ಇದು ಎಡಿಟ್ ಮಾಡಿರೋದು ಯಶು ಇಲ್ಯೂಷನ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಯಶು, ಥ್ಯಾಂಕ್ ಯು ಸೋ ಮಚ್. ಪುನೀತ್ ರಾಜ್ಕುಮಾರ್ ಅಂತ ಬಂದಿದೆ. ಆಟೋಗ್ರಾಫ್ ಅದು ಹುಡುಕ್ಸ್ಬಿಟ್ಟು ಎಡಿಟ್ ಮಾಡ್ತಾರೆ. ಹೌದು ಆಟೋಗ್ರಾಫ್ ಇದು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೊ ಮಚ್. ಇದೊಂದು ಇರಲಿಲ್ಲ ನನ್ನ ಜೀವನದಲ್ಲಿ. ಇನ್ನೇನು ಮೀಟ್ ಮಾಡೋಕೆ ಹೋಗ್ಬೇಕಾಗಿದೆ ಅವ್ರನ್ನ. ಟೈಮಲ್ಲಿ ಆ ಥರ ಆಗೋಯ್ತು, ಏನೋ ಒಂದು ವಿಷಯಕ್ಕೆ ಹಂಗೆ ಆಗಿದೆ. ಹೌದು ಹೌದು, ಇನ್ನೇನು ಹೋಗ್ಬೇಕಾಗಿತ್ತು ಯಾವುದೋ ಒಂದು ವಿಷಯಕ್ಕೆ, ಆ ಥರ ಅದೊಂದು ಇವಾಗ ಫುಲ್ಫಿಲ್ ಆಗಿದೆ ನಮಗೆ. ಐ ಲವ್ ಇಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪ್ರೋ ಸಿಕ್ಕಿಲ್ಲ, ನಿಮ್ಮ ಥರದೇ ಸೇಮ್ ತೊಗೊಬೇಕು ಅಂತ, ಬಟ್ ಪ್ರೋ ಸಿಕ್ಕಿಲ್ಲ. ಅಮ್ಮ ಕೊಡ್ಸಿದ್ರಾ? ದಯವಿಟ್ಟು ಮೇಕ್ ಯೂಸ್ ಆಫ್ ಇಟ್. ಸುಮ್ಮನೆ ವೇಸ್ಟ್ ಮಾಡಬಾರ್ದು. ತಗೊಂಡು ಕಷ್ಟಪಟ್ಟು ಇದೆಲ್ಲ ಸುಮ್ಮನೆ ಚಿಕ್ಕ ಇನ್ವೆಸ್ಟ್ಮೆಂಟ್ ಅಲ್ಲ ಇದು. ಕಂಗ್ರ್ಯಾಚುಲೇಷನ್. ದಯವಿಟ್ಟು ಮೇಕ್ ಯೂಸ್ ಆಫ್ ಇಟ್. ಒಳ್ಳೆ ಯೂಸ್ ಮಾಡ್ಕೊಳ್ಳಿ. ನಮ್ಗೆ ಅವಾಗ ಹಂಗೆ ಕಷ್ಟಪಟ್ಟು ಕೊಡ್ಸಿದ್ರು, ಅದರಿಂದ ಏನೋ ಯೂಸ್ ಮಾಡ್ಕೊಂಡ್ವಿ. ಸುಮ್ಮನೆ ತೊಗೊಂಡು ನಾವು ಶೋಕಿಗೆ ತೊಗೊಬಾರ್ದು. ಶೋಕಿಗೆ ಯಾವತ್ತೂ ಏನೂ ತೊಗೊಬಾರ್ದು. ನಾವು ಏನಾದರೂ ಒಂದು ತೊಗೊತಾ ಇದ್ದೀವಿ ಅಂದರೆ ಅದರಿಂದ ಏನಾದರೂ ಒಂದು ಯೂಸ್ ಮಾಡಬೇಕು. ಅದನ್ನ ಎಷ್ಟು ಕೊಟ್ಟು ತೊಗೊಂಡಿದ್ರೆ ಅಷ್ಟೇ ಅದರಿಂದ ದುಡಿಬೇಕು ನಾವು. ಹೌದು, ಗೊತ್ತಾಗುತ್ತೆ. ಯೂಸ್ ನನಗೂ ಹಂಗೆ ಇತ್ತು. ಯೂಸ್ ಮಾಡ್ತಾ 100% ಗೊತ್ತಾಗುತ್ತೆ. ಈಸಿನೇ, ಆ್ಯಂಡ್ರಾಯ್ಡ್ ಥರನೇ ಇರುತ್ತೆ. ಒನ್ಸ್ ನೀವು ಇದನ್ನು ಯೂಸ್ ಮಾಡಿದ್ಮೇಲೆ ಆ್ಯಂಡ್ರಾಯ್ಡ್ ಹೋಗ್ತಾರೆ. A few moments later. ಅಜ್ಜಿ ಹೋದ ವರ್ಷ ಇದ್ರು, ಪಾಪ ಅಜ್ಜಿ ಇಲ್ಲ ಅಂತಿದ್ದ. ಕರೆಕ್ಟ್ ಟೈಮ್ ಬಂದಿದ್ದೀವಿ ನೋಡಿ. ನಾನು ಯಾರಿಗೆ ರಾಕಿಂಗ್ ಸ್ಟಾರ್ ಆದ್ರೂ ನಮ್ಮ ಅಪ್ಪಂಗೆ ರಾಯಲ್ ಸ್ಟಾರ್. ನಾನು ಏನಕ್ಕೆ ರಾಯಲ್ ಸ್ಟಾರ್ ಅಂತ ಕರೀತಾರೆ ಅಂತ ಕೇಳೋಣ. ಏನಕ್ಕಪ್ಪ ರಾಯಲ್ ಸ್ಟಾರ್? ನಾನು ರಾಯಲ್ ಸ್ಟಾರ್ ಅಂತ ಹೇಳಿದ್ರೆ ನಾನು ಬಡವ, ನನ್ನ ಮಗ ಯಾವಾಗಲೂ ರಾಯಲ್ ಆಗಿ ಬದುಕಬೇಕು. ಅವ್ನು ಯಾವಾಗ ನನಗೆ ಬಡ್ತಾನೆ ಇದ್ರೆ ಅವನಿಗೆ ಬಡ್ತಾನ ಬರಬಾರ್ದು. ಅದಕ್ಕೆ ಅವ್ನು ಯಾವಾಗಲೂ ರಾಯಲ್ ಆಗಿ ಬದುಕಬೇಕು. ಇನ್ನೊಬ್ಬರಿಗೆ ಕೊಡೋ ಥರ ಇರಬೇಕು, ಇನ್ನೊಬ್ಬರ ಹತ್ರ ಈಸ್ಕೊಳ್ಳೋ ಥರ ಇರಬಾರ್ದು. ಅಷ್ಟೇ ನನ್ನ ಉದ್ದೇಶ. ದುರ್ಗಾ ಪರಮೇಶ್ವರಿ ಅವನಿಗೆ ಯಾವಾಗಲೂ ಕಾಪಾಡ್ತಾಳೆ. ಕೊಲ್ಲೂರು ಮೂಕಾಂಬಿಕೆ ಕಾಪಾಡ್ತಾಳೆ ಅವನನ್ನು. ನಮ್ಮ ಇಬ್ಬರು ಗಂಡ ಹೆಂಡತಿ ಆರ್ಚೋದಾದ ಅವನಿಗೆ ಅಷ್ಟೇ ರಾಯಲ್ ಆಗಿ ಬದುಕಬೇಕು ಅವನು. ಅದೇನೆ, ಇನ್ನೇನು ಬೇರೆ ಇಟ್ಟರೆ ಇನ್ನೇನು ಹೆಸರು ತಗೊಳ್ಳೋಕ್ಕಲ್ಲ, ಏನಲ್ಲ. ಅದಕ್ಕೋಸ್ಕರ ಅವ್ನು ರಾಯಲ್ ಸ್ಟಾರ್. ನಮ್ಮಪ್ಪ ಸ್ಟೋರಿಗೆ ಹಾಕಿದ್ರು ಅಷ್ಟೇ ವಾಟ್ಸಪ್ಪಲ್ಲಿ, ರಾಯಲ್ ಸ್ಟಾರ್ ಮೈ ಸನ್ ಅಂತ ಹಾಕ್ತಾರೆ. ಕಡೆ ಸಂತೋಷ ನಮಗೆ. ಹಾಂ, ಅದು ಇನ್ನೊಂದು ವರ್ಷ ನಮಗೆ ಬೊಕ್ಕೆ ಒಂದು ಇರುತ್ತೆ. ಈ ಸತಿ ಸ್ವಲ್ಪ ಚಿಕ್ಕದಿದೆ. ಹೋದ ವರ್ಷ ಎಲ್ಲ ನೋಡಿದ್ರೆ ತುಂಬ ದೊಡ್ಡ ಬೊಕ್ಕೆ ಇರ್ತದೆ. ಏನಕ್ಕೆ ಚಿಕ್ಕದು ಈ ಸತಿ? ಚಿಕ್ಕ ಬೊಕ್ಕೆ ಆದರೂ ಫುಲ್ ರೋಸ್ ಬೊಕ್ಕೆ ಇದು. ವರ್ಷ ದೊಡ್ಡದಿತ್ತಾ ಈ ಸತಿ ತುಂಬ ಚಿಕ್ಕದು. ಹೌದಾ? ಅದಕ್ಕೆ. ಇಲ್ಲಾಂದ್ರೆ ವರ್ಷ ಅಲ್ಲಿಂದ ಬರ್ತಾ ಇತ್ತು. ಸಿಟಿಯಿಂದ ಆರ್ಡರ್ ಕೊಟ್ಟಿಲ್ಲ ಇವಾಗ. ಅಜ್ಜಿ ಊರಲ್ಲಿ ಇದಾರೆ, ಏನೋ ಹೊರಗೆ ಇಲ್ಲ ನನಗೆ. ಇಲ್ಲೊಂದು ಅಜ್ಜಿ ಇದ್ದಾರೆ ನನಗೆ. ಓಕೆ, ಕಟ್ ಮಾಡ್ಲಾ? ನಾನು ತಿಂದಿದ್ದೀವಿ ನಾವು. ತಿಂಡಿ ಚಾಕ್ಲೇಟ್ ಬಾಯ್. ಚೆನ್ನಾಗಿದೆ ಕೇಕು. ಎಲ್ಲೂ ಹೋಗ್ಬೇಡ, ನೀನು ಮನೇಲಿರ. ಎಲ್ಲೇ ಇರ್ತೀನಿ, ಎಲ್ಲೂ ಹೋಗ್ಬೇಡ, ಇಲ್ಲೇ ಇರು. ಇವಾಗ ಪೃಥಿಕ್ ಮಾಮ, ಮೂಳೆ, ಮಣಿಯಣ್ಣ ಎಲ್ಲ ಕರೆದಿದ್ದಾರೆ. ಸೊ ಪೃಥಿಕ್ ಮನೆ ಹತ್ರ ಹೋಗೋಣ. ಇಲ್ಲಿ ಮುಗೀತು. ಪೃಥಿಕ್ ಮನೆ ಹತ್ರ ಹೋಗ್ಬಿಟ್ಟು ಬರೋಣ. ಲೆಟ್ಸ್ ಗೋ. ಹ್ಯಾಪಿ ಬರ್ತ್ಡೇ. A few moments later. ಸೊ ಗೈಸ್, ಆ ಪೃಥಿಕ್ ಮನೆಗೆ ಬಂದಿದ್ದೆ. ಇಲ್ಲೊಂದು ಕೇಕ್ ಕಟ್ ಮಾಡಿಸ್ಬಿಟ್ಟು ಅಂಕಲ್ ಆಂಟಿ ಒಂದು ಕೇಕ್ ಕಟ್ ಮಾಡಿಸಿದ್ರು. ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಕೇಕ್ ಕಟ್ ಮಾಡಿಸಿ ನಾನೇ ಕೇಕ್ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಇಲ್ಲಿಂದ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಪವನಣ್ಣ, ಅಭಿಯಣ್ಣ ಅವರೆಲ್ಲ ಕಾಯ್ತಾ ಇದ್ದಾರೆ. ಮತ್ತು ಇನ್ನೊಂದು ದಿನೇಶ್, ದರ್ಶನ್ ಅವರೆಲ್ಲ ಕಾಯ್ತಾ ಇದ್ದಾರೆ. ಥ್ಯಾಂಕ್ ಯು ಮನು, ಐ ಲವ್ ಯು. ಪೃಥಿಕ್, ಥ್ಯಾಂಕ್ ಯು ಪೃಥಿಕ್, ವೀಡಿಯೋ ಮಾಡೋಕ್ಕಾಗಿಲ್ಲ. ಥ್ಯಾಂಕ್ ಯು. ಸೊ ಇಲ್ಲಿಂದ ಮನೆಗೆ ಹೋಗ್ತೀವಿ. ಅಲ್ಲಿ ಹೋಗ್ಬಿಟ್ಟು ಏನಾಗುತ್ತೆ ಅಂತ ನೋಡೋಣ. ಲೆಟ್ಸ್ ಗೋ. ಏನ್ ಚಿನಿ, ಧನ್ಯವಾದಗಳು. ಕೈ ಕೊಡಿ. ಕೊಟ್ಬಿಡ ಮಜಾ. ಫ್ಲಾಶ್ ಆಗ್ತಾ ಇದೆ ಮುಖಕ್ಕೆ.
ಎಲ್ಲ ಇರಬೇಕಲ್ಲ ಹಂಗೆ ಅವಳಿ ಇಲ್ಲಿಂದ ಹಿಂದೆಯಿಂದ ಮಾಡ್ತಾರೆ ಕೇಕ್ ಮೇಲೆ ಏನಿದು ಬಂದಿಲ್ಲ ಎಲ್ಲ ಜಾಲಿ ಆಗಿರೋ ದೃಷ್ಟಿ ಎಲ್ಲ ಹೋಗ್ಬಿಡಿ. ಥ್ಯಾಂಕ್ ಯು ಸೋ ಮಚ್. எல்லாமே பக்கம் ஒன்று வச்சு செய்கிறாரு 40 minutes ಲೇಟ್ ಅಡಿಪಾ ಕ್ರೀಮ್ ರಾಮ ಧ್ರುವ ಇದೆಲ್ಲ ಹ್ಯಾಪಿ ಬರ್ಡೇ ಬೋಲೋ ಥ್ಯಾಂಕ್ ಯು ನಡೀತಾ ಇರ್ಬೇಕು ಚಿನ್ನ ಪೀಸ್ ಅಯ್ಯೋ ಅವಾಗ ಅವಾಗ ಬರ್ತಾವಣ್ಣ ಸಾರಿ ಐ ಆಮ್ ಸೋ ಸಾರಿ ಓ ನೋಡಿ ನೀನೇ ಅದು ಥ್ಯಾಂಕ್ ಯು ಸೊ ಮಚ್ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಓಕೆ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬನ್ರೋ ತಪ್ಪಂತ ಇದೀನಿ ಎಲ್ಲರೂ ಬನ್ರೋ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಬನ್ನಿ ಇಲ್ಲಿ ಬನ್ನಿಮ್ಮ Happy birthday to you. ಹ್ಯಾಪಿ ಬರ್ಡೇ ಟು ಯು Happy birthday to you. Happy birthday. ನನಗೆ ಬೇಡ ಅದು ಇದಾಡಿದ್ದು ಪೆಟ್ರೋಲ್ ಬಂದಿದ್ದಾರೆ ಜಾಸ್ತಿ. ನನಗೆ ಗಿಫ್ಟ್ ಏನಿದು ನೀನೇ ಹೇಳು ಏನಿದು ನೀನೇ ಹೇಳು ನಾನೇ ಹೇಳ ಟೀ ಶರ್ಟ್ ಇದು ಹೆಂಗೆ ನಾವು ಶರ್ಟ್ ತರ ಇರೋ ಟಿ ಶರ್ಟ್ ಸಕ್ಕತ್ತಾಗಿದೆ ಏನ್ರ ಸೆಲೆಕ್ಷನ್ ನಿಮ್ದು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು Be safe guys, be safe. ನಾನು ಫಸ್ಟ್ ದಿವ್ಯಂಗೆ ತಿನ್ಸ್ಬೇಕಪ್ಪ ದಿವ್ಯಂಗೆ ದಿವ್ಯಂಗೆ ತಿನ್ನಿಸ್ಬೇಕು ಆಚೆ ಎಲ್ಲ ಚಪ್ಪಾಳೆ
ವ್ಲಾಗ್ಲ ಕಟ್ ಪಂಡ್ರ ಮಾರಿ ಇಲ್ಲ. A few moments later. ಒಬ್ಬೊಬ್ರು ಮುಖ ಹೆಂಗ್ ತೋರಿಸ್ಲಾ ಅದು ಇದ್ರೆ ಮದುವೆದಲ್ಲಿ ಹಂಗ್ ತೋರ್ಸ್ ಚೆನ್ನಾಗಿದೆ. ಕಲ್ಯಾಣತ್ಲ ಎಪ್ಪಡಿ ಹಂಗ್ ಮಾಡ್ತಾರೆ. ನೀವ್ ಹೆಂಗ್ ಮಾಡ್ತೀರಾ? ಪವನ್ ಹೆಂಗ್ ಮಾಡ್ತಾರೆ ಮದುವೆಗೆ? ವಿಡಿಯೋ ಬಂದ್ರೆ ವಿಡಿಯೋ ಬರ್ತಾ ಇದೆ. 3, 2, 1 ಆಕ್ಷನ್. ನೀನ್ ಹೆಂಗ್ ಮಾಡ್ತೀಯಾ? ಖಾಲಿ ಅಯ್ಯೋ ಸುಮ್ನೆ ಆಕ್ಷನ್ ಮಾಡಯ್ಯ. ನೀನ್ ತಟ್ಟೆ ಬಿಡ್ಸ ಏನ್ ಮಾಡ್ತೀಯ? ಎಕ್ಸ್ಪ್ರೆಷನ್ ತೋರ್ಸ ಏನ್ ಮಾಡ್ತೀಯ ಅಂತ. ಹಂಗ್ ಮಾಡ್ತಿ? ಓ ಹಂಗೆ. ಸೈಫು ಹೆಂಗ್ ಮಾಡ್ತೀಯ? ಸೈಫು ಸುಮ್ನೆ ಹಿಂಗೆ ಓಯ್ ಹುಡುಗಪ್ಪ, ವಿಡಿಯೋಗ್ರಾಫರ್ ಹುಡುಗಿ ಅಲ್ಲ. ಹಿಂಗ್ ಮಾಡ್ತಾನೆ ಅಂತ ಹುಡುಗಿ ಬಂದ್ರೆ ಅಬೇಡ ಹೆಂಗ್ ಮಾಡ್ತಾನ. 3, 2, 1 ತಿಳ್ಬಿಡ್ತೀನಿ. ನೀನು ರೈನ್ಬೋ ಅನ್ಕೊಂಡ್ಬಿಡ್ತಾರೆ. ಕಾಮನ ಬಿಲ್ಲೆ ಮಾತಾಡೆ ಅಂತ ಇವಾಗ ಇವನು ಚಾಂದ್ ತೋರ್ತಾನೆ. ಚಾಂದ್ ನೀನ್ ಹೆಂಗ್ ಮಾಡ್ತೀಯ ಚಾಂದ್? ವೆಜ್ ಮದ್ವೆಗೆ ಬಂದಿರೋದು ನೀನು. ಚಿಕನ್ ತೋರ್ಸಂಗಿದ್ದಾರೆ. ಓಕೆ ಗೈಸ್, ಕರೆಕ್ಟಾಗಿ 12 ಗಂಟೆಗೆ ಇನ್ನೂ 5 ನಿಮಿಷ ಇದೆ. ಸೊ ನಮ್ಮ ಗುರು ಲಾಸ್ಟ್ ಕೇಕ್ ಇದು. ನನ್ನ ಬರ್ಡೇ ಲಾಸ್ಟ್ ಕೇಕ್. ಹ್ಯಾಪಿ ಬರ್ಡೇ ಟು ಮೇ. ಲೆಟ್ಸ್ ಗೋ. Happy birthday to you. Happy birthday to you. Happy birthday to you, dear Rohan. Happy birthday to you. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೊ ಮಚ್. ಏನಾಗಲ್ಲ ಬಿಡಿ ಅಮ್ಮ, ತಲೆಗೆ ಬರ್ಡೇ ರಂಚನಾ ಡೈಲಿ ಕೇಕ್. ಲಾಸ್ಟ್ ಆಫ್ ನೆಕ್ಸ್ಟ್ ವರ್ಷ. A few moments later. ಸೊ ವೆಲ್ಕಮ್ ಬ್ಯಾಕ್ ಗೈಸ್. ಹೀಗಿತ್ತು ನನ್ನ ಬರ್ಡೇ ಬ್ಲಾಗ್, ಹೀಗಿತ್ತು ನನ್ನ ಬರ್ಡೇ. ಸೊ ವಿಶ್ ಮಾಡಿರೋ ಪ್ರತಿ ಒಬ್ರಿಗೂ ಹಾರ್ಟ್ಫುಲಿ ಥ್ಯಾಂಕ್ ಯು ಹೇಳ್ತಾ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನನಗಂತೂ ಸಿಕ್ಕಾಪಟ್ಟೆ ಸುಸ್ತಾಗಿ ಹೋಗ್ಬಿಟ್ಟಿದೆ. ಬೆಳಗ್ಗೆಯಿಂದ ರೆಸ್ಟ್ ಇರಲಿಲ್ಲ ನನಗೆ. ಸೊ ಒಳ್ಳೆ ನಿದ್ದೆ ಬಂದ್ಬಿಡುತ್ತೆ ಇವಾಗ. ನಾಳೆ ಎಷ್ಟೊತ್ತಿಗೆ ಎದ್ದೇಳ್ತೀನೋ ನನಗೆ ಗೊತ್ತಿಲ್ಲ. ಸೊ ಹೀಗಿತ್ತು ನನ್ನ ಬರ್ಡೇ ಬ್ಲಾಗ್. ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಸಿಗ್ತೀನಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ. ಟಿಲ್ ದೆನ್ ಟೇಕ್ ಕೇರ್. ಬಾಯ್. ರೋಹನ್ ರಾಜ್ ಸೈನಿಂಗ್ ಆಫ್.